ವೆಂಕಟನಾಥಾಯ ವಿದ್ಮಹೆ. ಈಗ ನಾವು ನಂದ್ಯಾಲದಿಂದ ಅಲ್ಲಗಡಕ್ಕೆ ಹೋಗಿ ಅಲ್ಲಗಡೆಯಿಂದ ಅಹೋಬಿಲಂಗೆ ಹೋಗ್ಬಿಟ್ಟು ನಾವೀಗ ಅಹೋಬಿಲಂ ಎಂಟ್ರು ಲಾಸ್ಟ್ 3:30 ಟೈಮ್. ಅದಕ್ಕೆ ನಾವೀಗ ಕೆಳಗಿನ ಅಹೋಬಿಲಮ್ಮ ಒಂದು ಕೆತ್ತನೆ ಅದು ಮಾಡ್ಯಾರ. ನನಗಂತೂ ನೋಡಿ ಮಸ್ತ್ ಈ ಸೈಡ್ ಫೋಟೋ ತಗೊಂಡ್ರು ಭಾಳ ಇಷ್ಟ ಆಯ್ತು. ಹಿಂಗೆ ನೀಟಾಗಿ ಸಾಲ್ ಕುಂಡ್ರಿಸ್ತಾರಿ. ಇಲ್ಲಿ ಗೋ ಬರ್ತೈತ್ರಿ. ಈಗ ನೋಡ್ರಿ ನೋಡ್ರಿ 2 ಕಣ್ಣು ಸಲಂಗಿನ್ರಿ ನೋಡ. ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರಾಯ ಪ್ರಚೋದಯಾತ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಲಾಸ್ಟ್ ಎಪಿಸೋಡ್ ಒಳಗೆ ನೋಡಿದ್ರಿ, ನಾವು ರೂಮಿನ ಚೆಕ್ಔಟ್ ಆಗತ್ತಿದ್ರಿ. 4 ಗಂಟೆ ಆಗೈತ್ರಿ. ಈಗ ಇದು ಮುಂಜಾನೆ ವೈಬ್. ಮತ್ತು ಈಗ ನಾವು ಬಸ್ ಸ್ಟ್ಯಾಂಡ್ ಬಂದೀವ್ರಿ. ನಾವು ಮಂತ್ರಾಲಯದಿಂದ ನಂದ್ಯಾಲಕ್ಕೆ ಹೋಗಿ ನಂದ್ಯಾಲದಿಂದ ಅಲ್ಲಗಡಕ್ಕೆ ಹೋಗಿ ಅಲ್ಲಗಡೆಯಿಂದ ಅಹೋಬಿಲಂಗೆ ಹೋಗ್ಬಿಟ್ವಿ. ಇದು ಗರುಡ ಸ್ಟ್ಯಾಚ್ಯೂ. ನಾವೀಗ ಅಹೋಬಿಲಂ ಎಂಟ್ರು ಆಗತ್ತೀವಿ. ಇದು ನೋಡ್ರಿ ನಮ್ಮ ರೂಮ್, ರೆಡ್ಡಿ ಅನ್ನದಾನ ಸತ್ರಂ. ಈಗ ನಾವು ರೂಮಿಗೆ ಬಂದು ಫ್ರೆಶ್ ಅದು ಆಗಿ ಔಟ್ಲ ಸ್ತಂಭ ನೋಡಕ್ಕೆ ಹೋಗ್ತೀವಿ. ನೀವು ಇದನ್ನ ಆನ್ಲೈನು ಬುಕ್ ಮಾಡ್ಕೊಂಬರ್ಬೋದು ಮತ್ತು ಇಲ್ಲಿ ಬಂದು ಬುಕ್ ಮಾಡ್ಕೋಬೋದು. ರಶ್ ಮಾಡಿ ಡಿಪೆಂಡ್ ಇರ್ತದೆ ಬುಕ್ಕಿಂಗ್. ಈಗ ನಾವು ಊಟ ಅದು ಮುಗಿಸ್ಕೊಂಡು ಮಹಿಳಿನ ಅಹೋಬಿಲಂಗೆ ಹೋಗ್ತೀವಿ. ಇದು 8 ಕಿಲೋಮೀಟರ್ಸ್. ನಾವು ವೆಹಿಕಲ್ ಒಳಗೆ ಹೋಗ್ತೀವಿ. ಯಾಕಂದ್ರೆ 8 ಕಿಲೋಮೀಟರ್ಸ್ ಅಷ್ಟೇ ವೆಹಿಕಲ್ ಐತಿ. ಈಗ ನಾವು ಮಹಿಳಿನ ಅಹೋಬಿಲಂಗೆ ಬಂದೀವಿ. ನೆಕ್ಸ್ಟ್ ಇದ್ರ ಒಳಗೆ ಈಗ ವೆಹಿಕಲ್ ಅಲೌಡ್ ಇಲ್ಲ, ಟ್ರೆಕ್ ಮಾಡ್ಕೊಂಡೇ ಹೋಗ್ಬೇಕು. ಈಗ ನಾವು ಟ್ರೆಕ್ಕಿಂಗ್ ಹೋಗೋಣ ಬರ್ರಿ. ಇಲ್ಲಿಂದ ನಾವು ಟ್ರೆಕ್ ಶುರು ಮಾಡ್ಬೇಕ್ರಿ. ಬೇರೆ ಆಗಿತ್ತು, ಭಾಳ ಸುಸ್ತಾಗಿದ್ವಿ. ನಾರೇ ಇನ್ನು 8 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡ್ಬೇಕು. ಹೆಂಗೇನೋ ನನಗೆ ಎಷ್ಟು ಆಕೈತೆ ಅಷ್ಟು ಮಾಡ್ತೀನಿ. ಆಮೇಲೆ ಪಪ್ಪ ಹೇಳ್ತೇನೆ, ಪಪ್ಪ ಬೇಡ ನೆಕ್ಸ್ಟ್ ಕೆಳಗೆ ಹೋಗೋಣ. ಕೆಳಗೆ ಹೋಗೋದ್ರೊಳಗೆ 3 ಅದು ಆಕೈತಿ, ಕೆಳಗೆ ಹೋಗೋಣ ಈಗ ಅಂದಂಗೆ ನಾರೇ. ಈಗ ನಾವು ರೆಡ್ಡಿ ಅನ್ನ ಸತ್ರಂ ಒಳಗೆ ಊಟ ಮುಗಿಸ್ಕೊಂಡು ಬಂದೀವಿ. ಇಲ್ಲಿ ಸೆಂಟ್ರಿ ಅಂತೂ ಮಸ್ತ್ ಇತ್ತ. ಇಲ್ಲಿ ಕೆಳಗಡೆ ಪ್ರಪಾತನೇ ಇತ್ತು. ನನಗೆ ನೋಡಿ ಅಂಜಿಕೆನ ಬರತ್ತಿತ್ತು. ಇದರ ಹಿಂಗಡೆಯಿಂದ ನಾವು ಟ್ರೆಕ್ ಶುರು ಮಾಡ್ಬೇಕು. ಇದು ಮೇನ್ ಟೆಂಪಲ್. ಈ ಮನೆಯಾಗೆ ಗೋಲ್ಡ್ ಸಿಗ್ತಾವ್ರಿ. ನಾವೀಗ ಸುಮ್ಮ ಕ್ಲೋಸ್ ಅಂತಂತ ಫೋಟೋಶೂಟ್ ಅದು ಮಾಡ್ಕೊಂಡು ಹೋಗ್ತೀವಿ. ಯಾವಾಗ ಕ್ಲೋಸ್ ಇತ್ತಂದ್ರೆ 4 ಗಂಟೆ ಆದ್ರೆ ಕ್ಲೋಸ್ ಆಗ್ತೈತ್ರಿ ಟೆಂಪಲ್. ಅದಕ್ಕೆ ಮ್ಯಾಲೆ ಬಿಡಂಗಿಲ್ರಿ ಟ್ರೆಕ್ಕಿಂಗ್. ಅದಕ್ಕೆ ನಾವು ಫೋಟೋಶೂಟ್ ಅದು ಮಾಡ್ಕೊಂಡು ವಾಪಸ್ ಹೊಂಟ್ವಿ. ಮತ್ತು ಬೇರೆ ನೋಡಿದ್ವಿ, ಮಸ್ತ್ ಇತ್ತು. ಅಲ್ಲಿ ಹೋದವ್ರಿಗೆ ಅಷ್ಟೇ ಬಿಡ್ತಾರೆ. ಲಾಸ್ಟ್ 3:30 ಟೈಮ್. ಅದಕ್ಕೆ ನಾವೀಗ ಕೆಳಗಿನ ಅಹೋಬಿಲಮ್ಮ ಒಂದು ಟೆಂಪಲ್ ಕೊಂತೀವಿ. ಮಸ್ತ್ ಐತಿ ಆ ಟೆಂಪಲ್ ಅಂತ. ನಂಗೆ ಭಾಳ ಇಷ್ಟ ಐತೆ ಅದು ಟೆಂಪಲ್. ನೋಡೋಣ ಬರ್ರಿ ವಿಡಿಯೋ ಒಳಗೆ. ಅಲ್ಲೇನೋ ಒಂದು ಆಕಳ ಕೋತಿ ಬೇಕು, ಅದರಿಂದ ದರ್ಶನ ಮಾಡಿಸ್ತಾರಂತ್ರಿ. ಅದು ನೋಡಕ್ಕೆ ಎಕ್ಸೈಟೆಡ್ ಆಗಿನ್ರಿ. ಅಲ್ಲಿ ಹೋಗೋಣ್ರಿ ಈಗ. ನಾವು ಮೇನ್ ಟೆಂಪಲ್ಗೆ ಬಂದೀವ್ರಿ. ಇದು ನರಸಿಂಹ ಕಂಬ ಹೊಡೆದು ಬಂದಿದ್ದ ಸ್ಟ್ಯಾಚ್ಯೂ. ಇದು ರೈಟ್ ಸೈಡೇ ಟೆಂಪಲ್ ಐತಿ. ನಾವು ಟೆಂಪಲಿಗೆ ಹೋಗ್ಬೇಕೀಗ. ಮಸ್ತ್ ಐತಿ ಟೆಂಪಲ್ ಅಂತೂ. ನಾನು ಅದು ನೋಡಕ್ಕೆ ಭಾಳ ಎಕ್ಸೈಟ್ ಆಗಿದ್ದೀನಿ. ಈಗ ನೋಡ್ರಿ, ನಾವು ಸ್ವಲ್ಪ ಫೋಟೋಶೂಟ್ ಅದು ಮಾಡ್ಕೊಂಡೀವಿ. ಈಗ ನಾವು ಹೊಂಟೀವಿ ಟೆಂಪಲ್ ಕಡೆ. ಎಷ್ಟು ಚಂದ ಕೆತ್ತನೆ ಅದು ಮಾಡ್ಯಾರ. ನನಗಂತೂ ನೋಡಿ ಮಸ್ತ್ ಈಗ ಸ್ವಲ್ಪ ಫೋಟೋ ತಕ್ಕೊಂಡು ನೆಕ್ಸ್ಟ್ ಹೊಂಟ್ವಿ ನಾವು. ಈಗ ಹೋಗೋಣ ಬರ್ರಿ. ಈಗ ನಾವು ಕ್ಯೂ ಅದು ಹಚ್ಚಿ ಮ್ಯಾಲೆ ಹೊಂಟೀವಿ. ಅಂದ್ರೆ ಒಂದು ಗುಡಿ ಒಳಗೆ ಹೊಂಟೀವಿ. ಮಸ್ತ್ ಐತ್ರಿ ಕೆತ್ತನೆ ಅಂತೂ. ಅದ್ರೊಳಗೆ ಈಗ ಸಂಜೆಗೆ ಆಗೈತಲ್ರಿ, ಲೈಟ್ ಅದು ಮಸ್ತ್ ಮಾಡ್ಯಾರಿ. ನನಗಂತೂ ಭಾಳ ಇಷ್ಟ ಆಯ್ತು. ಹಿಂಗೆ ನೀಟಾಗಿ ಸಾಲ್ ಕುಂಡ್ರಿಸ್ತಾರಿ. ಇಲ್ಲಿ ಗೋ ಬರ್ತೈತ್ರಿ. ಈಗ ನೋಡ್ರಿ 2 ಕಣ್ಣು ಸಲಂಗಿನ್ರಿ ನೋಡಕ್ಕೆ. ನನಗಂತೂ ಭಾಳ ಇಷ್ಟ ಆಯ್ತಿದ್ದು. ಈಗ ಇದು ಬಂದು ಹೆಂಗೆ ಪ್ರಸಾದ ಸೇವಿಸ್ತೈತಿ ನೋಡ್ರಿ ನೀವೇ.
ಈಗ ಇದು ಪೂಜೆ ಅದು ಮಾಡಿ ನಮಗೆ ಪ್ರಸಾದ ಕೊಡ್ತಾರೆ ಇದರ ಆಜು ಬಾಜುನೇ ನಾವು ಕೂತಿರ್ತೀವಿ ರೀ, ಅಂದ್ರೆ ಸ್ವಲ್ಪ ದೂರ ಕೂತಿರ್ತೀವಿ ರೀ. ಯಾಕಂದ್ರೆ ಅದು ಗೋವು ನಮಗೆ ಹಾಯ್ಬಾರ್ದತ್ತೆ, ಯಾಕಂದ್ರೆ ಅದು ಭಾಳ ಸ್ಪೀಡ್ ಒಳಗೆ ಇರ್ತೈತಿ. ಅದಕ್ಕೆ ಸ್ವಲ್ಪ ನೀಟಾಗಿ ಕುಂದಿರ್ಸಿರ್ತಾರೆ. ಎಲ್ಲ ಚೆಂದಾಗಿ ಎಕ್ಸ್ಪ್ಲೋರ್ ಅದು ಮಾಡಿಕೊಂಡು ನಾವು ಹೊಂಟೀವಿ ನಮ್ಮ ರೂಮ್ ಕಡೆ. ಯಾಕಂದ್ರೆ ನಾಳೆ ಅರ್ಲಿ ಮಾರ್ನಿಂಗ್ 4ಕ್ಕೆ ಎದ್ದು ನಾವು ಟ್ರೆಕ್ಕಿಂಗ್ ಶುರು ಮಾಡ್ಬೇಕು. ಯಾಕಂದ್ರೆ ಇವತ್ತು ಈ ಸೈಡ್ ಟ್ರೆಕ್ಕಿಂಗ್, ನಾಳೆ ನಿಮಗೆ ಒಂದು ಹೊಸ ವಿಡಿಯೋ ಕೂಡ ಸಿಕ್ಕಿನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ. ಇಲ್ಲಿ ಮಟ್ಟ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಜಲ್ದಿ ಮಾಡ್ಕೊರಿ. ಬಾಯ್ ಬಾಯ್, ಗುಡ್ ನೈಟ್.